ಕೇವಲ ಮನುಷ್ಯನಾಗಿ ಜನಿಸಿದರೆ ಸಾಲದು. ನಮ್ಮ ಅಗಲಿಕೆಯ ಬಳಿಕವೂ ಜನರು ನಮ್ಮನ್ನ, ನಮ್ಮ ಕಾರ್ಯಗಳನ್ನ ನೆನೆಯಬೇಕು. ಆಗ ಮಾತ್ರ ಆ ಜೀವನ ಸಾರ್ಥಕವೆನಿಸುತ್ತೆ. ತಮ್ಮ ಜೀವಿತಾವಧಿಯಲ್ಲಿ ಸಮಾಜ ಸೇವೆಗಳನ್ನ ಮಾಡುತ್ತಾ ಬಡವರ ಕಲ್ಯಾಣಗೈದು ರೈತರಿಗೆ ಆರ್ಥಿಕ ಬೆಂಬಲ ಸಿಗುವಂತೆ ಮಾಡಿ ಸಹಕಾರಿ ರಂಗಕ್ಕೆ ಹೊಸ ಭಾಷ್ಯವನ್ನೇ ಬರೆದು ರಾಜಕೀಯ ರಂಗದಲ್ಲಿ ತನ್ನದೇ ಆದ ಛಾಪನ್ನ ಮೂಡಿಸಿ ಸಂಘಟನಾ ವಲಯದಲ್ಲಿ ತಮ್ಮದೇ ಆದ ಚಾತುರ್ಯವನ್ನ ಹೊಂದುವ ಮೂಲಕ ಇಂದಿಗೂ ಹುಲಕೋಟೆಯ ಹುಲಿ ಎಂದೇ ಜನಮಾನಸದಲ್ಲಿ ಜೀವಂತವಾಗಿರುವ ವ್ಯಕ್ತಿ ಎಂದರೆ ಅವರು ದಿವಂಗತ KH ಪಾಟೀಲ್ ಅವರು. ಸಹಕಾರ ರಂಗದ ಭೀಷ್ಮ ಎಂದೇ ಜನಜನಿತರಾದ KH ಪಾಟೀಲರ ಜನ್ಮ ಶತಮಾನೋತ್ಸವದ ಸಂಭ್ರಮದಲ್ಲಿ ನಾವಿದ್ದೇವೆ. ನಾಡು ಕಂಡ ಹೆಮ್ಮೆಯ ನಾಯಕ, ಮುತ್ಸದ್ದಿ ರಾಜಕಾರಣಿ, ಧೀಮಂತ ವ್ಯಕ್ತಿತ್ವ, ದಿವಂಗತ KH ಪಾಟೀಲರ ಬಾಲ್ಯ, ಅವರ ರಾಜಕೀಯ ಜೀವನ, ಸಾಧನೆಗಳು ಇವೆಲ್ಲದರ ಬಗ್ಗೆ ಕಿರುನೋಟ ಇಲ್ಲಿದೆ. ದ್ವಾಪರ ಯುಗದಲ್ಲಿ ದುಷ್ಟರ ಸಂಹಾರಕ್ಕಾಗಿ, ಶಿಷ್ಟರ ರಕ್ಷಣೆಗಾಗಿ ಶ್ರೀಕೃಷ್ಣನ ಜನನವಾಗಿತ್ತು ಎಂದು ಪುರಾಣ ಹೇಳುತ್ತೆ. ಅದೇ ರೀತಿ ಸರಿಯಾಗಿ 100 ವರ್ಷಗಳ ಹಿಂದೆ ಅಂದ್ರೆ 1925 ಮಾರ್ಚ್ 16ರಂದು ಗದಗದಲ್ಲಿಯೂ ಕಲಿಯುಗದ ಕೃಷ್ಣ ಜನಿಸಿದ. ಈ ಕಲಿಯುಗದ ಕೃಷ್ಣ ಮುಂದೆ ಬೆಳೆದು ರೈತರ ರಕ್ಷಕರಾಗಿ, ಮಧ್ಯವರ್ತಿಗಳ ಪಾಲಿನ ಸಿಂಹ ಸ್ವಪ್ನವಾಗಿ, ರಾಜ್ಯದ ಪಾಲಿಗೆ ಅಭಿವೃದ್ಧಿಯ ಹರಿಕಾರರೆನಿಸುವ ಮೂಲಕ ಸಹಕಾರ ರಂಗದ ಭೀಷ್ಮ ಎಂದೇ ಖ್ಯಾತರಾದರು. KH ಪಾಟೀಲರ ತಾಯಿ ಶ್ರೀಮತಿ ನಿಂಗಮ್ಮ ಅವರು KH ಪಾಟೀಲರಿಗೆ ಗದಗದಲ್ಲಿ ಜನ್ಮ ನೀಡಿದ್ದರು. KH ಪಾಟೀಲರು ಜನಿಸಿದ್ದು ಗೌಡಕಿ ಮನೆತನದ ಕುಡಿಯಾಗಿ. ಆ ಮನೆತನ ಆ ಕಾಲದಲ್ಲಿಯೇ ಸೇವಾ ಮನೋಭಾವಕ್ಕೆ ಹೆಸರುವಾಸಿಯಾಗಿತ್ತು. ಬಡವರಿಗೆ ನೆರಳಾಗಿ, ಗ್ರಾಮದವರಿಗೆ ಉಚಿತ ಔಷಧಿ ಕೊಡುವ ಔದಾರ್ಯ ಮನೋಭಾವವನ್ನ ಹೊಂದಿತ್ತು. ಇಂತಹ ಕುಟುಂಬದಲ್ಲಿ ಜನಿಸಿದ KH ಪಾಟೀಲರು ತಮ್ಮ ರಕ್ತದಲ್ಲಿಯೇ ಸಮಾಜ ಸೇವೆಯನ್ನ ಮೈಗೂಡಿಸಿಕೊಂಡಿದ್ದರು. KH ಪಾಟೀಲರ ಹೋರಾಟದ ಜೀವನ ಬಾಲ್ಯದಿಂದಲೇ ಪ್ರಾರಂಭವಾಗಿತ್ತು. ಪ್ರಾಥಮಿಕ ಹಾಗೂ ಪ್ರೌಢ ಶಿಕ್ಷಣವನ್ನ ಶಾಲೆಗೆ ತೆರಳಿ ಅಭ್ಯಸಿಸಿದ KH ಪಾಟೀಲರು ಬಳಿಕ ಕಾಲೇಜು ಮೆಟ್ಟಲು ಹತ್ತಲಿಲ್ಲ. ಚಿಕ್ಕ ವಯಸ್ಸಿನಲ್ಲಿಯೇ ಸಾರ್ವಜನಿಕ ಜೀವನಕ್ಕೆ ಧುಮುಕಿದ್ರು. ಮುಂದೆ ಸಾರ್ವಜನಿಕ ಜೀವನದಿಂದ ಸಿಗುವ ಕೊಂಚ ವಿರಾಮವನ್ನ ಸದುಪಯೋಗ ಪಡಿಸಿಕೊಂಡ ಅವರು ಮೈಸೂರು ವಿಶ್ವವಿದ್ಯಾಲಯದಲ್ಲಿ ರಾಜಕೀಯ ಶಾಸ್ತ್ರ ವಿಭಾಗದಲ್ಲಿ MA ಪದವಿ ಪಡೆಯುವ ಮೂಲಕ ತಮ್ಮ ಶಿಕ್ಷಣವನ್ನ ಪೂರೈಸಿಕೊಂಡರು. ಗದಗವಿದ್ದು ಸಹಕಾರಿ ಕಾಶಿ ಎಂಬ ಬಿರುದನ್ನ ಪಡೆದಿದೆ ಎಂದರೆ ಅದರ ಹಿಂದೆ KH ಪಾಟೀಲರ ಸಮರ್ಪಣಾ ಭಾವ ಸಾಕಷ್ಟಿದೆ. ಚಿಕ್ಕ ಗ್ರಾಮವಾಗಿದ್ದ ಹುಲಕೋಟೆಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಹಕಾರಿ ನಕ್ಷೆಯಲ್ಲಿ ಶಾಶ್ವತ ಸ್ಥಾನ ಕೊಡಿಸಿದ KH ಪಾಟೀಲರನ್ನ ಹುಲಕೋಟೆ ಜನತೆ ಎಷ್ಟು ಸ್ಮರಿಸಿದರೂ ಕಡಿಮೆಯೇ. ರಾಜಕೀಯ ಜೀವನದಲ್ಲಿಯೂ ತಮ್ಮದೇ ಆದ ಛಾಪು ಮೂಡಿಸಿದವರು KH ಪಾಟೀಲರು. ಮಾಜಿ ಪ್ರಧಾನಿ ಶ್ರೀಮತಿ ಇಂದಿರಾ ಗಾಂಧಿಯವರ ಪಾಲಿಗೆ ನಿಕಟವರ್ತಿಯಾಗಿದ್ದ KH ಪಾಟೀಲರು ಸಾಕಷ್ಟು ಕೊಡುಗೆಗಳನ್ನ ನೀಡಿದ್ದಾರೆ. ಇಂದಿರಾ ಗಾಂಧಿಯವರು KH ಪಾಟೀಲರನ್ನ ಚುನಾವಣಾ ಸಮಿತಿಯ ಸದಸ್ಯ ಕಾರ್ಯದರ್ಶಿಯನ್ನಾಗಿ ಆಯ್ಕೆ ಮಾಡಿದ ಸಂದರ್ಭದಲ್ಲಿ ಬೆಳಗಾವಿಯಲ್ಲಿ 2 ದಿನಗಳ ಕಾಲ ಯಶಸ್ವಿ KPCC ಸಮ್ಮೇಳನ ನಡೆಸಿಕೊಡುವ ಮೂಲಕ ತಮ್ಮ ಸಂಘಟನಾ ಸಾಮರ್ಥ್ಯ ಏನೆಂಬುದನ್ನ ತೋರಿಸಿಕೊಟ್ಟಿದ್ದರು. ಇಂದಿರಾ ಕಾಂಗ್ರೆಸ್ ಪಕ್ಷದಿಂದ ಗದಗ ಮತಕ್ಷೇತ್ರದಿಂದ ಸ್ಪರ್ಧಿಸಿ ಜಯಬೇರಿ ಬಾರಿಸಿದ್ದ KH ಪಾಟೀಲರು ಕೃಷಿ, ಅರಣ್ಯ, ಗಡಿ ವಿವಾದ, ಗಡಿ ಸಲಹಾ ಸಮಿತಿ ಖಾತೆಯ ಸಚಿವರಾದ KH ಪಾಟೀಲರು ಕೊಳವೆ ಬಾವಿಗಳನ್ನು ಅಳವಡಿಸುವ ಮೂಲಕ ಗದಗ ಜನತೆಯ ನೀರಿನ ಬವಣೆ ನೀಗಿಸಿದರು. ಕೃಷಿ ಹಾಗೂ ಅರಣ್ಯ ಸಚಿವರಾಗಿ ಪಾಟೀಲರು ಮಾಡಿದ ಸಾಧನೆ ಒಂದೆರಡಲ್ಲ. ಧಾರವಾಡಕ್ಕೆ ಮತ್ತೊಂದು ಕೃಷಿ ವಿಶ್ವವಿದ್ಯಾಲಯ ಬೇಕೆಂದರು. ಜಿಲ್ಲೆಗೊಂದು ಮಣ್ಣು ಪರೀಕ್ಷಾ ಕೇಂದ್ರ ಸ್ಥಾಪನೆಗೊಂಡಿತ್ತು. ಹತ್ತಿ ಬೆಳೆ ಯೋಜನೆ ಅನುಷ್ಠಾನ, ಭೂಸಾರ ಸಂರಕ್ಷಣೆ ಕಾರ್ಯ, ಹೀಗೆ ನಾನಾ ಪ್ರಗತಿಪರ ಕಾರ್ಯಗಳು ಸಮರೋಪಾದಿಯಲ್ಲಿ ನಡೆಯುತ್ತಾ ಹೋದವು. ಗದಗದ ಹತ್ತಿ ಬೆಳೆಗಾರರ ರಕ್ಷಣೆಗೆಂದೇ ದಿ ಗದಗ ಕೋಆಪ್ ಟೆಕ್ಸ್ಟೈಲ್ ಮಿಲ್ ಸ್ಥಾಪಿಸುವ ಮೂಲಕ ಭೀಮಸೇನ ಎಂದು ಅಂದಿನ ಮುಖ್ಯಮಂತ್ರಿ ಶ್ರೀ ದೇವರಾಜು ಅರಸು ಅವರಿಂದ ಬಿರುದು ಪಡೆದರು. ಅಂದಿನ ಆರೋಗ್ಯ ಮಂತ್ರಿ ಶ್ರೀ ಸಿದ್ದವೀರಪ್ಪನವರು KH ಪಾಟೀಲರ ಕಾರ್ಯಕ್ಷಮತೆ ಕಂಡು ಅವರನ್ನ ಬುಲ್ಡೋಸರ್ ಎಂದು ಬಣ್ಣಿಸಿದರು. ನಮ್ಮ ರಾಜ್ಯವೆಂದು ಕರ್ನಾಟಕವೆಂದು ಹೆಸರು ಪಡೆಯುವುದರಲ್ಲಿಯೂ ಕೃಷ್ಣಗೌಡ ಪಾಟೀಲರ ಪ್ರಮುಖ ಪಾತ್ರವಿತ್ತು. ಕರ್ನಾಟಕ ನಾಮಕರಣ ಮಸೂದೆಯನ್ನ ವಿಧಾನ ಪರಿಷತ್ನಲ್ಲಿ ಮಂಡಿಸಿದವರು ನಮ್ಮ ಹೆಮ್ಮೆಯ KH ಪಾಟೀಲರು.
ಅಲ್ಲದೆ ಗದಗದ ಕೆಎಚ್ ಪಾಟೀಲರ ಕರ್ಮಭೂಮಿ ಕಾಟನ್ ಸೇಲ್ ಸೊಸೈಟಿ ಆವರಣದಲ್ಲಿಯೇ ಕರ್ನಾಟಕ ಪುನರ್ನಾಮಕರಣ ಅದ್ಧೂರಿ ಸಮಾರಂಭ ನಡೆಸುವಲ್ಲಿಯೂ ಪಾಟೀಲರು ಪ್ರಮುಖ ಪಾತ್ರ ವಹಿಸಿದ್ರು. ಕೃಷ್ಣಗೌಡ ಪಾಟೀಲರ ಸಾಧನೆ ಇಲ್ಲಿಗೆ ಮುಗಿಯುವುದಿಲ್ಲ. ನೂಲಿನ ಗಿರಣಿ ಕೃಷಿ ಕೈಗಾರಿಕೆಯೇ ಅಲ್ಲ ಎಂದು ಲೇವಡಿ ಮಾಡ್ತಾ ಇದ್ದ ಆ ಕಾಲದಲ್ಲಿ ಗದಗದಲ್ಲಿ ಕೋಆಪರೇಟಿವ್ ಟೆಕ್ಸ್ಟೈಲ್ ಮಿಲ್ ಕಟ್ಟಡ ಭೂಮಿ ಪೂಜೆ ನೆರವೇರಿಸಿದ ಕೇವಲ 9 ತಿಂಗಳಲ್ಲಿಯೇ ಉತ್ಪಾದನೆ ಆರಂಭಿಸಿ ದಾಖಲೆ ಸೃಷ್ಟಿಸುವಂತೆ ಮಾಡುವ ಮೂಲಕ ಕರ್ನಾಟಕ ರಾಜ್ಯ ನೂಲಿನ ಗಿರಣಿ ಇತಿಹಾಸದಲ್ಲಿಯೇ ಯಾರು ಮಾಡಿರದ ಸಾಧನೆ ಮಾಡಿ ಟೀಕಾಕಾರರ ಬಾಯಿ ಮುಚ್ಚಿಸಿದರು. ತಮ್ಮ ರಾಜಕೀಯ ಜೀವನದಲ್ಲಿ 3 ಬಾರಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನು ಅಲಂಕರಿಸಿದ್ದ ಕೆಎಚ್ ಪಾಟೀಲರು ಪಕ್ಷವನ್ನು ಮುನ್ನಡೆಸಿದ ರೀತಿ ಅತ್ಯಂತ ವಿಭಿನ್ನವಾಗಿತ್ತು. ದೇಶದಲ್ಲಿ ತುರ್ತು ಪರಿಸ್ಥಿತಿ ಹೇರಿಕೆಯಾದ ಸಂದರ್ಭದಲ್ಲಿ ಪಾಟೀಲರು ಪಕ್ಷವನ್ನು ನಿಭಾಯಿಸಿದ ರೀತಿ ಮೆಚ್ಚುಗೆಗೆ ಪಾತ್ರವಾಗಿತ್ತು. ಪಕ್ಷದ ಕಾರ್ಯಕರ್ತರನ್ನ ಹುರಿದುಂಬಿಸಲೆಂದೇ ಬ್ಲಾಕ್, ಜಿಲ್ಲೆ ಹಾಗೂ ರಾಜ್ಯವೆಂಬ ವಿಭಾಗಗಳನ್ನು ರಚಿಸಿ ಕಾರ್ಯಕರ್ತರಿಗೆ ನಾಯಕನ ಸ್ಥಾನ ನೀಡಿದ್ರು. ರೈತರ ವಿಚಾರಕ್ಕೆ ಬಂದರೆ ಕೆಎಚ್ ಪಾಟೀಲರ ನಿಲುವು ಅತ್ಯಂತ ಸ್ಪಷ್ಟವಾಗಿತ್ತು. ರೈತ ತಾನು ಬೆಳೆದ ಬೆಳೆಯ ಸಂಪೂರ್ಣ ಲಾಭವನ್ನ ಆತನೇ ಹೊಂದಬೇಕು. ಮಧ್ಯವರ್ತಿಗಳ ಹಾವಳಿಯಿಂದ ಅನ್ನದಾತನನ್ನ ಪಾರು ಮಾಡಬೇಕು ಎಂಬುದು ಅವರ ಉದ್ದೇಶವಾಗಿತ್ತು. ರೈತ ಹಾಗೂ ಗ್ರಾಹಕನ ನಡುವೆ ಯಾರೂ ಇರಬಾರದು. ತನ್ನ ಪರಿಶ್ರಮದ ಫಲವನ್ನು ಆತನೇ ಉಣ್ಣಬೇಕು. ರೈತರ ಮಕ್ಕಳು ಬೆಳೆಯಬೇಕು, ವಿದ್ಯಾವಂತರಾಗಬೇಕು ಎಂಬೆಲ್ಲ ಆಶಯಗಳನ್ನು ಹೊಂದಿದ್ದ ಪಾಟೀಲರು ರೈತರ ಪಾಲಿಗೆ ಅಕ್ಷರಶಃ ಕವಚದಂತೆ ನಿಂತಿದ್ದರು. ಈ ನಿಟ್ಟಿನಲ್ಲಿ ಸಾಕಷ್ಟು ಸಹಕಾರಿ ಸಂಸ್ಥೆಗಳನ್ನು, ಕೈಗಾರಿಕಾ ವಲಯಗಳನ್ನು, ಅಷ್ಟೇಕೆ ಶಿಕ್ಷಣ ಸಂಸ್ಥೆಗಳನ್ನು ಕಟ್ಟಿ ಬೆಳೆಸಿದ್ರು. ಗದಗ ಕೋಆಪ್ ಕಾಟನ್ ಸೇಲ್ ಸೊಸೈಟಿ ಪಾಟೀಲರ ಪಾಲಿಗೆ ತವರಿನಂತಿತ್ತು. ಇಂದು ಗದಗ ಸಹಕಾರಿ ರಂಗದ ಕಾಶಿಯಾಗಿದೆ. ಪಾಟೀಲರು ಸಹಕಾರ ವಲಯದ ಭೀಷ್ಮ ಎನಿಸಿದ್ದಾರೆ ಎಂದರೆ ಅದರಲ್ಲಿ ಗದಗ ಕೋಆಪ್ ಕಾಟನ್ ಸೇಲ್ ಸೊಸೈಟಿಯ ಪಾತ್ರ ಅತ್ಯಂತ ಮಹತ್ವದ್ದು. ದೇಶದ ಸಹಕಾರಿ ವಲಯದ ಚಳವಳಿಯಲ್ಲಿ ದಿ ಕೋಆಪ್ ಕಾಟನ್ ಸೇಲ್ ಸೊಸೈಟಿ ಹೆಸರು ಅಚ್ಚಳಿಯದೆ ಉಳಿದಿದೆ. ಕಾಟನ್ ಸೇಲ್ ಸೊಸೈಟಿಗೆ ಕೆಎಚ್ ಪಾಟೀಲರು ನೀಡಿದ ಕೊಡುಗೆ ಒಂದೆರಡಲ್ಲ. 1955ರಲ್ಲಿ ನಾಡಿನ ಸಹಕಾರಿ ರಂಗಕ್ಕೆ ಕೃಷ್ಣಗೌಡ ಪಾಟೀಲರು ಹೊಸ ಭಾಷ್ಯವನ್ನೇ ಬರೆದರು. ಸೊಸೈಟಿ ಚುನಾವಣೆಯಲ್ಲಿ ರೈತ ಯುವಕರು ಗೆಲ್ಲುವಂತೆ ಮಾಡಿದ ಪಾಟೀಲರು ಸೊಸೈಟಿಗೆ ಹೊಸ ರೂಪುರೇಷೆ ನೀಡುವಲ್ಲಿ ಮುಂದೆ ನಿಂತರು. ಸೊಸೈಟಿಯಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ತಂದ ಫಲವಾಗಿ ಶ್ರೇಷ್ಠ ಸಹಕಾರಿ ಸಂಸ್ಥೆಯ ಪ್ರಶಸ್ತಿ ಇದರ ಮುಡಿಗೇರಿತು. ಇದಾದ ಬಳಿಕ ಇಲ್ಲಿ ರೈತರಿಗೆ ಬೇಕಾದ ಎಲ್ಲ ಕೃಷಿ ಸಲಕರಣೆಗಳ ಪೂರೈಕೆಗೆ ಡಿಪೋ ನಿರ್ಮಾಣಗೊಂಡಿತು. ದೇಶದ ಮೊಟ್ಟ ಮೊದಲ ಸಹಕಾರಿ ಕ್ಷೇತ್ರದ ಗೋದಾಮು ಇಲ್ಲಿ ಆರಂಭಗೊಂಡಿತು. ಗದಗದ ಹಲವು ಸಹಕಾರಿ ಸಂಸ್ಥೆಗಳ ಉಗಮಕ್ಕೆ ಗದಗ ಕೋಆಪ್ ಕಾಟನ್ ಸೇಲ್ ಸೊಸೈಟಿ ನಾಂದಿ ಹಾಡಿತು. ಕೆಎಚ್ ಪಾಟೀಲರು ಎಷ್ಟರ ಮಟ್ಟಿಗೆ ರೈತರ ಅಭಿವೃದ್ಧಿಗೆ ಶ್ರಮಿಸಿದ್ದರೆಂದರೆ ಗದಗ ಕೋಆಪ್ ಸೊಸೈಟಿಯ ಕಾರ್ಯವನ್ನ ಸ್ವತಃ ಇಂದಿರಾ ಗಾಂಧಿಯವರೇ ಕೊಂಡಾಡಿದ್ದರು. ಇದು ದೇಶಕ್ಕೆ ಮಾದರಿ ಎಂದು ಹೇಳಿದ್ದರು. ಕೆಎಚ್ ಪಾಟೀಲರ ಅಗಲಿಕೆಯ ಬಳಿಕವೂ ಅವರು ತಮ್ಮ ಕ್ಷೇತ್ರದ ವಿಚಾರದಲ್ಲಿ ಕಂಡ ಪ್ರತಿಯೊಂದು ಕನಸನ್ನು ನನಸು ಮಾಡುವ ಎಲ್ಲ ಪ್ರಯತ್ನವನ್ನ ಶ್ರೀ ಡಿ.ಆರ್. ಪಾಟೀಲರು ಹಾಗೂ ಶ್ರೀ ಎಚ್.ಕೆ. ಪಾಟೀಲರ ನೇತೃತ್ವದಲ್ಲಿ ಮಾಡಲಾಗುತ್ತಿದೆ. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ಗದಗ ಜಿಲ್ಲೆಯನ್ನ ಮುನ್ನಡೆಸಲಾಗುತ್ತಿದೆ. ಕೆಎಚ್ ಪಾಟೀಲರ ಜನ್ಮ ಶತಮಾನೋತ್ಸವದ ಪ್ರಯುಕ್ತ ಸಾಕಷ್ಟು ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ನೆರವೇರಿಸಲಾಗಿದೆ. ಅವುಗಳು ಯಾವುದು ಅನ್ನೋದನ್ನ ನೋಡೋದಾದ್ರೆ, ಗದಗ ಜಿಲ್ಲೆಯ ಬಡರೋಗಿಗಳಿಗಾಗಿ ಕೆಎಚ್ ಪಾಟೀಲ ಹಾಸ್ಪಿಟಲ್ ಅಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್ ನಿರ್ಮಾಣ ಮಾಡಲಾಗಿದೆ. ಪಾಟೀಲರು ಸಹಕಾರಿ ರಂಗದಲ್ಲಿ ಕ್ರಾಂತಿ ನಡೆಸಲು ಸಹಕರಿಸಿದ ಗದಗ ಕಾಟನ್ ಸೇಲ್ ಸೊಸೈಟಿ ಕಟ್ಟಡ ಉದ್ಘಾಟನೆ, ಹುಲಕೋಟೆಯ ಮಾರುತಿ ದೇಗುಲದಲ್ಲಿ ಸಮುದಾಯ ಭವನ ನಿರ್ಮಾಣಕ್ಕೆ ಭೂಮಿ ಪೂಜೆ, ಹುಲಕೋಟೆಯಲ್ಲಿ ಸುಸಜ್ಜಿತ ಬಸ್ ನಿಲ್ದಾಣ, ಬೆಟಗೇರಿಯಲ್ಲಿ ಕೆಎಚ್ ಪಾಟೀಲ ಕರಿಯರ್ ಅಕಾಡೆಮಿ ಸ್ಥಾಪನೆ, ಕೆಎಚ್ ಪಾಟೀಲ ಇನ್ಸ್ಟಿಟ್ಯೂಟ್ ಆಫ್ ನರ್ಸಿಂಗ್ ಸೈನ್ಸ್ ಅಕಾಡೆಮಿ ಕಟ್ಟಡ ಉದ್ಘಾಟನೆ, ಹುಲಕೋಟೆಯಲ್ಲಿ ಸ್ವಿಮ್ಮಿಂಗ್ ಪೂಲ್ ನಿರ್ಮಾಣ, HCES ಕಾರ್ಯಕ್ರಮಗಳ ಲೋಕಾರ್ಪಣೆ, ವೃತ್ತಿಪರ ಕೋರ್ಸ್ಗಳ ವ್ಯಾಸಂಗಕ್ಕಾಗಿ ಗದಗದಲ್ಲಿ GNTTF ಆರಂಭ, ಹುಲಕೋಟೆಯಲ್ಲಿ ಸುಸಜ್ಜಿತ ಪ್ರಾಥಮಿಕ ಶಾಲಾ ಕಟ್ಟಡ, ಕುರ್ತಕೋಟೆಯಲ್ಲಿ ಕ್ಯಾಟಲ್ ಹಾಸ್ಟೆಲ್, ಮೆಕ್ಯಾನಿಕ್ಗಳ ಅಭ್ಯುದಯಕ್ಕಾಗಿ 4 ಚಕ್ರ ವಾಹನ ಮೆಕ್ಯಾನಿಕ್ ಕಾಂಪ್ಲೆಕ್ಸ್, ಜಿಲ್ಲಾ ಪಂಚಾಯತ್ ತರಬೇತಿ ಕೇಂದ್ರ ಉದ್ಘಾಟನೆ, ಅಸುಂಡಿ ಪ್ರಾಜೆಕ್ಟ್, ಹುಲಕೋಟೆಯಲ್ಲಿ ಗ್ರಾಮ ಪಂಚಾಯತ್ ಕಟ್ಟಡ ನಿರ್ಮಾಣ, ಹುಲಕೋಟೆ ಹಾಗೂ ಕುರ್ತಕೋಟೆಯಲ್ಲಿ ರರ್ಬನ್ ಯೋಜನೆಗಳು, ಧಾರವಾಡ ರೆಡ್ಡಿ ಸಹಕಾರ ಬ್ಯಾಂಕ್ ಶತಮಾನೋತ್ಸವ,
ಮಹಿಳೆಯ ಸ್ವಾವಲಂಬಿ ಜೀವನಕ್ಕೆಂದು ಲಿಜ್ಜತ್ ಪಾಪಡ್ ಕಾರ್ಯಕ್ರಮ ಗದಗದಲ್ಲಿ ಆರಂಭಿಸಿರುವುದು, ಕುರ್ತಕೋಟೆಯಲ್ಲಿಯೂ ಗ್ರಾಮ ಪಂಚಾಯತ್ ಕಟ್ಟಡ ನಿರ್ಮಾಣ, ಹುಲಕೋಟೆಯಲ್ಲಿ ಖಾದಿ ಗ್ರಾಮೋದ್ಯೋಗ ಚಟುವಟಿಕೆಗಳ ಪುನರಾರಂಭ, ಹುಬ್ಬಳ್ಳಿ ಹಾಗೂ ಬೆಂಗಳೂರಿನಲ್ಲಿ ಕಾನೂನು ವಿದ್ಯಾಲಯ ಆರಂಭ, ಗದಗದಲ್ಲಿ ಕ್ರೀಡಾ ಚಟುವಟಿಕೆಗಳ ಪ್ರೋತ್ಸಾಹ ಹೀಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಯಶಸ್ವಿಯಾಗಿ ನಡೆಸಲಾಗಿದೆ. ಇದರ ಜೊತೆಯಲ್ಲಿ 2ನೇ ಕೆಎಚ್ ಪಾಟೀಲ ಸೇವಾ ತಂಡದ ವಿವಿಧ ಕಾರ್ಯಕ್ರಮಗಳು, ಮಹಾಯೋಗಿ ವೇಮನರ ಕುರಿತಂತೆ ಎಚ್.ಕೆ. ಪಾಟೀಲರ ದೃಷ್ಟಿಕೋನ ಸಂಬಂಧ ಸೆಮಿನಾರ್, ಬಿಂಕದಕಟ್ಟಿಯಲ್ಲಿ ಮೃಗಾಲಯ ವಿಸ್ತರಣೆ ಹಾಗೂ ಹುಬ್ಬಳ್ಳಿಯಲ್ಲಿ ಗದಗ ಕೋಆಪರೇಟಿವ್ ಸೊಸೈಟಿಯ ವಾಣಿಜ್ಯ ಸಂಕೀರ್ಣ ಉದ್ಘಾಟನೆ, ಗದಗದಲ್ಲಿ ಸೊಸೈಟಿ ಕಟ್ಟಡ ನಿರ್ಮಾಣ ಹೀಗೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಜನ್ಮ ಶತಮಾನೋತ್ಸವ ವರ್ಷದಲ್ಲಿ ಕೈಗೊಳ್ಳಲಾಗಿದೆ. ಕೆಎಚ್ ಪಾಟೀಲರು ಗದಗದ ಸರ್ವಾಂಗೀಣ ಅಭಿವೃದ್ಧಿ ಕಾರ್ಯ ಕೈಗೊಳ್ಳುವ ಮೂಲಕ ಮಾದರಿ ಎನಿಸಿದರು. ಕೆಎಚ್ ಪಾಟೀಲರ ಕಾರ್ಯವೈಖರಿಯ ಫಲವಾಗಿ ಗದಗದ ಪ್ರತಿಷ್ಠೆ ಹೆಚ್ಚಿತು ಎಂದು ಹೇಳಿದರೆ ತಪ್ಪಾಗುವುದಿಲ್ಲ. ಕೆಎಚ್ ಪಾಟೀಲರ ಕನಸು ಅವರ ಅಗಲಿಕೆಯ ಬಳಿಕ ಕಮರಿ ಹೋಗಲಿಲ್ಲ. ಅವರ ಹಾದಿಯಲ್ಲಿಯೇ ಎಚ್.ಕೆ. ಪಾಟೀಲ ಹಾಗೂ ಡಿ.ಆರ್. ಪಾಟೀಲರು ಸಾಗಿದರು. ಗದಗ ಕ್ಷೇತ್ರದಲ್ಲಿ ಶಾಸಕರಾಗಿ ಆಯ್ಕೆಯಾಗಿದ್ದ ಅವಧಿಯಲ್ಲಿ ಶ್ರೀ ಡಿ.ಆರ್. ಪಾಟೀಲರು ತಮ್ಮ ಚಿಕ್ಕಪ್ಪನ ಹಾದಿಯಲ್ಲಿಯೇ ಸಾಗಿ ಸಾಕಷ್ಟು ಕೊಡುಗೆಗಳನ್ನು ಗದಗಕ್ಕೆ ನೀಡಿದ್ದಾರೆ. ದಿವಂಗತ ಕೆಎಚ್ ಪಾಟೀಲರು ಕಟ್ಟಿ ಬೆಳೆಸಿದ ಗದಗ ಕೋಆಪರೇಟಿವ್ ಟೆಕ್ಸ್ಟೈಲ್ ಮಿಲ್ನ ಸಂಪೂರ್ಣ ಕಾರ್ಯವೈಖರಿಯ ಮುತುವರ್ಜಿಯನ್ನ ಡಿ.ಆರ್. ಪಾಟೀಲರೇ ನೋಡಿಕೊಳ್ತಿದ್ದಾರೆ. ಎಚ್.ಕೆ. ಪಾಟೀಲರು ಕೂಡ ತಂದೆಯವರಂತೆಯೇ ರಾಜ್ಯ ರಾಜಕಾರಣದಲ್ಲಿ ತಮ್ಮದೇ ಆದ ಛಾಪು ಮೂಡಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಸಚಿವರಾಗಿ ನಾಡಿನ ಅಭ್ಯುದಯಕ್ಕೆ ತಮ್ಮದೇ ಆದ ಕೊಡುಗೆ ನೀಡುತ್ತಿದ್ದಾರೆ. ಬಡವರ ಕಲ್ಯಾಣಕ್ಕಾಗಿ ತಂದೆಯಂತೆಯೇ ಶ್ರಮಿಸುತ್ತಿದ್ದಾರೆ. ಅಂತೆಯೇ ಪೂಜ್ಯ ತಾತ ಕೃಷ್ಣಗೌಡ ಪಾಟೀಲರ ಮಾರ್ಗದಲ್ಲಿಯೇ ಸಾಗುತ್ತಿರುವ ಗದಗ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷ ಕೆಎಚ್ ಪಾಟೀಲರು ತಮ್ಮ ಸಾಮಾಜಿಕ ಜೀವನಕ್ಕೆ ಅವರನ್ನೇ ಸ್ಫೂರ್ತಿಯನ್ನಾಗಿಸಿಕೊಂಡಿದ್ದಾರೆ. ಸಹಕಾರ ಕೆಎಚ್ ಪಾಟೀಲರ ಉಸಿರಾಗಿತ್ತು. ಗ್ರಾಮೀಣಾಭಿವೃದ್ಧಿ, ಸಹಕಾರ ಬ್ಯಾಂಕಿಂಗ್, ಪತ್ರಿಕೋದ್ಯಮ, ಶಿಕ್ಷಣ ಹಾಗೂ ಧಾರ್ಮಿಕ ಕ್ಷೇತ್ರದಲ್ಲಿ ಸಂಸ್ಥೆಗಳನ್ನು ಕಟ್ಟಿ ಶೋಷಣೆ ಮುಕ್ತ ಸಮಾಜ ನಿರ್ಮಾಣಕ್ಕೆ ಶ್ರಮಿಸಿದ ಶ್ರೀ ಕೆಎಚ್ ಪಾಟೀಲರು ಕೇವಲ ಒಬ್ಬ ವ್ಯಕ್ತಿಯಾಗಿರಲಿಲ್ಲ. ತಮ್ಮ ಜೀವಿತಾವಧಿಯಲ್ಲಿ ಅವರೊಂದು ಶಕ್ತಿಯಂತೆ ಬದುಕಿದ್ದರು. ಕೆಎಚ್ ಪಾಟೀಲರ ಈ ಜನ್ಮ ಶತಮಾನೋತ್ಸವ ಕಾರ್ಯಕ್ರಮವು ಕೇವಲ ಅವರ ಸ್ಮರಣೆಗೆ ಮಾತ್ರ ಸೀಮಿತವಾಗಬಾರದು. ಬದಲಾಗಿ ಅವರ ಮೌಲ್ಯಗಳು, ದೃಷ್ಟಿಕೋನ ಹಾಗೂ ನಾಯಕತ್ವದ ಗುಣಗಳನ್ನು ಮುಂದಿನ ಪೀಳಿಗೆಗೆ ಸ್ಫೂರ್ತಿಯಾಗಿ ನೀಡಬೇಕು ಎಂಬುದು ಪಾಟೀಲರ ಉಸಿರಾಗಿತ್ತು.